ಹಾಯ್ ಎಲ್ಲ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಥ್ಯಾಂಕ್ ಯು. ಭೇದ ಭಾವನೆ ಇಲ್ಲ, ಎಲ್ಲರಿಗೂ ಸಮಾನ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದ ಎಂತ ಬುದ್ಧಿವಂತ. ನೀನು ತಿನ್ನು. ಅವನು ಒಂದು ಸೌತೆಕಾಯಲ್ಲಿ ಮುಕ್ಕಾಲು ಭಾಗ ಅವ್ನು ಪಟ 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 ಅಂತ ಕಡ್ಕೊಂಡ್ಬಿಟ್ಟು ಇನ್ನು ಕಾಲು ಭಾಗ ನಿನಗೆ ಕೊಟ್ಟಿದ್ದು. ಇಲ್ಲಿ ನಾನು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಚಿಕನ್ಗೆ ಸ್ವಲ್ಪ ಅರಿಶಿಣ, ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ಗಿಂತ ನೀವು ನಾರ್ಮಲ್ ಆಗಿ ವೈಟ್ ಕೋಳಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆಗೆ ನಾನು ಗೋಡಂಬಿ, ಒಣಮೆಣ್ಸಿಕಾಯಿ, ಗಸಗಸೆ, ಜೀರಿಗೆ, ಓಂಕಾಳು ಮತ್ತು ಮೆಣಸು, ಧನಿಯಾ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿರೋದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಹಾಕಿ ಇಟ್ಕೊಳ್ಬೇಕು, ಸ್ವಲ್ಪ ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಥರ ರುಬ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕಿ ಏನು ಚಿಕನ್ ಮ್ಯಾರಿನೇಟ್ ಮಾಡಿದ್ನಲ್ಲ ಆ ಚಿಕನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಚಿಕನನ್ನು ತುಪ್ಪದಲ್ಲಿ ಗೀ ರೋಸ್ಟ್ ಆಗಬೇಕು. ಚಿಕನ್ ಕಂಪ್ಲೀಟ್ಲಿ ಡ್ರೈ ಆಗೋಷ್ಟು ರೋಸ್ಟ್ ಆಗಲಿ ಚಿಕನ್. ಅದಾದಮೇಲೆ ನಾನು ಇದು ಮಸಾಲೆಗೆ ಸ್ವಲ್ಪ ನಿಂಬೆಹಣ್ಣು ನಾವು ರಸ ಹಾಗೆ ನೀರನ್ನು ಹಾಕ್ಬಿಟ್ಟು ನೆನೆಸ್ತೀನಿ. ಅದಕ್ಕೆ ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಕೂಡ ಹುರಿದಿಟ್ಟಿದೆ, ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಚಿಕನ್ ಗೀ ರೋಸ್ಟ್ ಅಲ್ವಾ, ಅದಕ್ಕೆ ನಾನೇನು ಬೇರೆ ಪಾತ್ರೆ ಯೂಸ್ ಮಾಡಿಲ್ಲ. ಅದಕ್ಕೆ ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗಾಗಬಾರ್ದು. ಚೆನ್ನಾಗಿ ಮಸಾಲ ಫ್ರೈ ಆದಮೇಲೆ ಮೇಲೆ 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಗೀ ರೋಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಚಿಕನನ್ನು ಗೀಯಲ್ಲಿ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಟಿದ್ನಲ್ಲ, ಆ ಒಂದು ಚಿಕನನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾನು ಮಾಡಿದ್ದೆ ಇವತ್ತು ಲೆಮನ್ ಚಿಕನ್ ಗ್ರೇವಿ, ಹಾಗೆ ಸ್ವಲ್ಪ ಚಿಲ್ಲಿ ಚಿಕನ್ ಮಾಡಿದ್ದೆ. ಡಿಫ್ರೆಂಟಾಗಿ ಮಾಡಿದ್ದೆ, ಅದು ನಾಟಿ ಕೋಳಿ ಅಲ್ವಾ, ನಾರ್ಮಲ್ ಇದ್ರ ಥರ ಮಾಡೋದಕ್ಕಾಗಲ್ಲ. ಸೊ ಇದಿಷ್ಟು ರೆಸಿಪಿ ಬೇಕಂತಂದರೆ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಇಲ್ಲಿಗೆ ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು, ಹಾಗೆ ಚಿಲ್ಲಿ ಚಿಕನ್ ಜೊತೆಗೆ ಲೆಮನ್ ಚಿಕನ್ ಕೂಡ ರೆಡಿ ಆಯಿತು. ನನ್ನ ಹಸ್ಬೆಂಡ್ಗೆ ನಾರ್ಮಲ್ ಕೋಳಿ ಅದೆಲ್ಲ ಇಷ್ಟ ಆಗೋದಿಲ್ಲ, ನಾಟಿ ಕೋಳಿಯಲ್ಲೇ ಏನು ಮಾಡಿಕೊಟ್ರು ನಾಟಿಯಲ್ಲೇ ಮಾಡಬೇಕು. ಹಾಗಾಗಿ ನಾನು ಇದರೊಳಗೇ ಟ್ರೈ ಮಾಡ್ತಿರ್ತೀನಿ ಎಲ್ಲ ಥರ ರೆಸಿಪೀಸ್ ಕೂಡ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಕೂಡ ಆಯಿತು. ಸೊ ಇದಿಷ್ಟು ರೆಸಿಪಿ ಆದಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೊರಗಡೆ ಹೋಗೋದಕ್ಕೆ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಹೊರಗಡೆ ಲಾಂಗಾಗಿ ಹೋದರೆ ನಮಗೆ ಕಾರ್ ಸೀಟೆಲ್ಲ ಉಪಯೋಗಕ್ಕೆ ಬರುತ್ತಲ್ಲ, ಅದಕ್ಕೆ. ಹಾಗೆ ಇದು ಮಕ್ಕಳಿಗೆ ತುಂಬಾ ಸೇಫ್ ಕೂಡ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋ ಒಂದು ಕಾರ್ ಸೀಟ್ ಬಂದ್ಬಿಟ್ಟು ಲವ್ ಲ್ಯಾಪ್ ಅವರ ಗ್ಯಾಲಕ್ಸಿ ಕನ್ವರ್ಟಬಲ್ ಕಾರ್ ಸೀಟ್. ಮತ್ತು ಇದು ತುಂಬಾ ಬೆಟರ್ ಮಕ್ಕಳಿಗೆ ಕಾರಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ತುಂಬ ಸೇಫ್ ಕೂಡ. 0 to 7 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಕುಷನ್ ತುಂಬಾ ಸಾಫ್ಟಾಗಿದೆ, ತುಂಬ ಸೇಫ್ಟಿಯಾಗಿ ಇದೆ. ಇದು ನೋಡೋದಕ್ಕೆ ಕೂಡ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮಕ್ಕಳಿಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೋ ಅವರು ಅಷ್ಟು ಈಸಿಯಾಗಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಮತ್ತು ನಾವು ಕೂಡ ತುಂಬ ಲಾಂಗಾಗಿ ಜರ್ನಿ ಮಾಡಬೇಕಾದ್ರೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ಸೇಫ್ ಅನಿಸುತ್ತೆ. ನನಗೆ ಕಾಲೆಲ್ಲ ತುಂಬಾ ನೋವು ಬಂದುಬಿಡ್ತಾಯಿತ್ತು. ತುಂಬ ದೂರ ಕರ್ಕೊಂಡು ಹೋದರೆ ತುಂಬ ಕಾಲು ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಇದೇನಾದರೂ ನಿಮಗೆ ಸ್ಟ್ರಿಪ್ಸನ್ನು ಎಳಿಬೇಕಂತಂದರೆ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಸ್ಟ್ರಿಪ್ಸ್ ಲೂಸ್ ಆಗುತ್ತೆ. ಅದು ಏನು ಎಕ್ಸ್ಟ್ರಾ ಥ್ರೆಡ್ ಇದೆ ಅದನ್ನು ಎಳೆದ್ರೆ ಟೈಟ್ ಆಗುತ್ತೆ. ಇದು 3 ಅಡ್ಜಸ್ಟಬಲ್ ಇರುತ್ತೆ. 3 ಪೊಸಿಷನ್ ರಿಕ್ಲೈನರ್ ಇರುತ್ತೆ. ನಿಮಗೆ ಒಂದು ಸಿಟ್ಟಿಂಗ್ ಇರುತ್ತೆ, ಒಂದು ರಿಲ್ಯಾಕ್ಸ್ ಮತ್ತು ಒಂದು ಸ್ಲೀಪಿಂಗ್. ಈ ಥರ ಬೇಕಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಂದರೆ ಅದು ಬೇಬಿ ಕಂಫರ್ಟಬಲ್ಗೆ. ಮತ್ತು ಇದರೊಳಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ 2 ಥರ ಫೇಸಿಂಗಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಮಕ್ಕಳನ್ನ ಹಾಗೆ ಏನು ಕಾರ್ ಸೀಟ್ ಇಲ್ಲದೆ ಕರ್ಕೊಂಡು ಹೋಗೋದು, ತುಂಬ ಲಾಂಗಾಗಿ ಕರ್ಕೊಂಡು ಹೋಗೋದು ಅಷ್ಟು ಬೆಸ್ಟ್ ಅಲ್ಲ, ಅಷ್ಟು ಸೇಫ್ ಅಲ್ಲ ಅಂತ. ಜೊತೆಗೆ 3 ಪೊಸಿಷನ್ ಅಡ್ಜಸ್ಟಬಲ್ ಹೆಡ್ ಸೆಟ್ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ನಮ್ಮ ಮಗುವಿನ ಏನು ಹೈಟ್ಗೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇದರಲ್ಲಿ ಪ್ಯಾಡೆಡ್ ಹೆಡ್ ರೆಸ್ಟ್ ಕೊಟ್ಟಿರ್ತಾರೆ, ಸಾಫ್ಟ್ ಕುಷನ್ ಸೀಟ್ ಇರುತ್ತೆ, 5 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಇರುತ್ತೆ. ಸೊ ಇದು ಮೇಯ್ನು. ಇದನ್ನು ಇನ್ಸ್ಟಾಲ್ ಮಾಡೋದು ಅಂತಂದರೆ ಕಾರಿಗೆ ಸೆಟ್ ಮಾಡೋದು ಕೂಡ ತುಂಬಾ ಈಸಿ. ಇದರೊಳಗೆ ನಮಗೆ 2 ಫೇಸಲ್ಲಿ ಮಾಡ್ಬೋದು. ಫಾರ್ವರ್ಡ್ ಫೇಸಿಂಗ್ 2 to 7 ಇಯರ್ಸ್ ಅಪ್ ಟು 18 kg ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಮತ್ತು ರೇರ್ ವರ್ಡ್ ಫೇಸಿಂಗ್ ಬಂದುಬಿಟ್ಟು ನ್ಯೂ ಬಾರ್ನ್ ಬೇಬಿಗೆ ಮಾತ್ರನೇ ಈ ಥರ ರೇರ್ ವರ್ಡ್ ಫೇಸಿಂಗ್. ನ್ಯೂ ಬಾರ್ನ್ ಬೇಬಿ ಅಪ್ ಟು 2 ಇಯರ್ಸ್ ತನಕ ಮತ್ತು 10 kg ಅಷ್ಟೇ. ಈಗ ಪ್ರೀತಮ್ 2 ಇಯರ್ಸ್ ಎಬೋ ಆಗಿದ್ದಾನೆ. ಸೊ ಹಾಗಾಗಿ ಅವನಿಗೇನು ರೇರ್ ವರ್ಡ್ ಫೇಸಿಂಗ್ ಬೇಕಾಗಲ್ಲ. ಫಾರ್ವರ್ಡ್ ಫೇಸಿಂಗಲ್ಲೇ ನಾವು ಕಾರ್ ಸೀಟನ್ನು ಮಾಡ್ತಾಯಿದ್ದೀವಿ. ಅಂತಂದರೆ ಇವಾಗ ನಾವು
ಸೇಫ್ಟಿ ಬೆಲ್ಟ್ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಅಲ್ಲಿ ನಮಗೆ ಸೇಫ್ಟಿ ಬೆಲ್ಟ್ನ ಯಾವ್ಯಾವ ರೀತಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕೊಟ್ಟಿರ್ತಾರೆ. ಆ ರೀತಿ ನಾವು ಅಡ್ಜಸ್ಟ್ ಮಾಡಿ ಸೀಟ್ ಬೆಲ್ಟನ್ನು ಹಾಕಿದ್ರೆ ಅದು ನೀಟಾಗೆ ಫಿಕ್ಸ್ ಆಗುತ್ತೆ. ಸ್ವಲ್ಪನೂ ಕೂಡ ಶೇಕ್ ಆಗೋದಿಲ್ಲ. ನೀವು ಎಷ್ಟು ಸಡನ್ಲಿ ಬ್ರೇಕ್ ಹಾಕಿದ್ರೂ ಕೂಡ ಮಗು ಏನು ಮುಂದೆ ಬರೋದಾಗಲಿ, ಮಗುಗೇನಾದರೂ ಪ್ರಾಬ್ಲಮ್ ಆಗೋದಾಗಲಿ ಆ ರೀತಿ ಆಗೋದಿಲ್ಲ. ಆಮೇಲೆ ಕುಷನ್ ತುಂಬಾ ಸಾಫ್ಟಾಗಿರೋದ್ರಿಂದ ನಮ್ಮ ಮಗು ಕೂತ್ಕೊಂಡಾಗ ಅವನಿಗೆ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಸ್ವಲ್ಪ ಹೈ ಚೇರ್ ಥರ ಇರುತ್ತಲ್ಲ, ಆ ಚೇರ್ ಹೈ ಆಗಿರೋದಕ್ಕೆ ಅವನಿಗೆ ಹೈ ವ್ಯೂ ಕಾಣಿಸುತ್ತೆ. ಸೊ ಅವ್ನು ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾನೆ. ಹಾಗೆ ಇದು ಸೇಫ್ಟಿಯಲ್ಲಿ ಸರ್ಟಿಫೈಡ್ ಆ್ಯಸ್ ಪರ್ ಯುರೋಪಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸಲ್ಲಿ ಸರ್ಟಿಫೈಡ್ ಆಗಿರುತ್ತೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ವರ್ತ್ ಫಾರ್ ಮನಿ ಅಂತ ಅನಿಸ್ತು. ಮತ್ತು ಈಸಿ ಇನ್ಸ್ಟಾಲೇಷನ್, ಮಕ್ಕಳಿಗೆ ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮುಖಾಂತರ ನೀವು ಬೈ ಮಾಡ್ಬೋದು. ಅಂತಂದರೆ ಅವ್ನಿಗೆ ನೋಡಿ ಹೈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕಂಫರ್ಟಬಲಾಗಿ ಆರಾಮಾಗಿದ್ದ. ಸ್ವಲ್ಪ ಹೊತ್ತಿಗೆ ಅವ್ನು ನಿದ್ದೆ ಕೂಡ ಬಂತು. ಆರಾಮ್ಸೆ ಆ ಕುಷನ್ ಮೇಲೆ ಅವ್ನು ಎಷ್ಟು ಕಂಫರ್ಟಬಲಾಗಿ ನಿದ್ದೆ ಮಾಡ್ತಾಯಿದ್ದ. ಸೊ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನಿನ್ನೆಯ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀತಮ್ನ ಕರ್ಕೊಂಡು ಮೇಲ್ಗಡೆ ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಎಷ್ಟು ಮಾತಾಡ್ತೀವಲ್ಲಿ, ಅವನಿಗೂ ಬೇಜಾರಾಗುತ್ತೆ. ಡೈಲಿ ಸ್ವಲ್ಪ ಹೊತ್ತು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಪ್ರಗತಿ ಹೋಗ್ತಾ ಇದ್ದೀನಿ. ಕುತ್ಕೊ ಕರ್ಕೊಂಡು ಹೋಗ್ತೀನಿ. ಎಲ್ಲ ಆಡ್ಬಾರ್ದು ಮೊನ್ನೆ. ಅಲ್ಲಿಂದ ನಾವು ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ ವಿಡಿಯೋ ನಾನು ಮುಂದೆ ಹಾಕ್ತೀನಿ. ಅಲ್ಲಿಂದ ಬಂದ ತಕ್ಷಣ ಪ್ರಗತಿಗೆ ಅದು ಫುಡ್ ಇನ್ಫೆಕ್ಷನ್ ಆಯಿತು ಅಥವಾ ಏನಾಯಿತು ಅಂತ ಗೊತ್ತಿಲ್ಲ. ಸಡನ್ಲಿ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ವಾಮಿಟಿಂಗ್ ಮತ್ತು ಏನೋ ಒಂಥರ ಫುಲ್ ಸ್ಟಮಕ್ ಪೇಯ್ನು, ಸ್ಟಮಕ್ ಅಪ್ಸೆಟ್ ಆಯಿತು. ಸೊ ಹಾಗಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇಡೀ ದಿನ ನಾನು ಪ್ರಗತಿ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೊರಟೋಯ್ತು. ಅದಾದಮೇಲೆ ಸಂಜೆ ಆಗ್ತಾ ಸ್ವಲ್ಪ ನೈಟಿಂದ ಸ್ಟಾರ್ಟ್ ಆಗಿದ್ದು. ನೈಟು ಮತ್ತು ಸಂಜೆ ಎಲ್ಲ ಆರಾಮಾಗಿ ಇವಾಗ ಮಧ್ಯಾಹ್ನದಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರಾಮಾಗಿದ್ದರು. ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಸ್ವಲ್ಪ ಗಾಳೀಲಿ ಓಡಾಡ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ದೃಷ್ಟಿ ತೆಗೆಯೋದು ಎಲ್ಲ ಕೆಲಸನೂ ಮಾಡಿದೆ ನಾನು. ಬಟ್ ಆದರೂ ಪ್ರಗತಿಗೆ ಸ್ವಲ್ಪ ರಿಲೀಫ್ ಅನ್ನಿಸ್ಲೇ ಇಲ್ಲ. ಆಮೇಲೆ ಸಂಜೆಯಿಂದ ಒಂಚೂರು ಆ್ಯಕ್ಟಿವ್ ಆದರು. ನನಗನ್ಸುತ್ತೆ ಫುಡ್ ಇನ್ಫೆಕ್ಷನ್ ಆಗಿತ್ತು ಅಂತ. ಅದಾದಮೇಲೆ ಓಕೆ ಅನಿಸ್ತು. ಮಕ್ಳಿಗೇನಾದರೂ ಆಗಿಬಿಟ್ರೆ ಸಡನ್ನಾಗಿ ನಮಗೆ ಎಷ್ಟೇ ಏನೇ ಇದ್ರೂ ಕೈಕಾಲು ಆಡೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರೂ ಕರ್ಕೊಂಡು ಸ್ವಲ್ಪ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಕೆಳಗಡೆ ಇದೆಯಲ್ಲ ಜಾಗ ವಾಕ್ ಮಾಡೋದಕ್ಕೆ, ಅದಕ್ಕಿಂತ ಮೇಲ್ಗಡೆ ಜಾಗ ತುಂಬ ಚೆನ್ನಾಗಿದೆ. ಗಾಳಿ ಜಾಸ್ತಿ ಬರುತ್ತೆ, ಸ್ಪೇಷಿಯಸ್ ಆಗಿದೆ. ಸೊ ಅದಕ್ಕೆ ನಾವು ಆ ವಾಕಿಂಗ್ ಟ್ರ್ಯಾಕಿಗಿಂತ ಜಾಸ್ತಿ ಇಲ್ಲೇ ಬರೋದು. ಬಟ್ಟೆ ಒಣಗಾಕ್ಬೋದು. ನಾನು ಎಷ್ಟೊಂದು ಸರಿ ತೋರಿಸಿದ್ದೀನಿ. ಅಪಾರ್ಟ್ಮೆಂಟಲ್ಲಿ ಬಟ್ಟೆ ಒಣಗಾಕೋದೊಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಜಾಸ್ತಿ ಆದಾಗ ನಾವು ಕೂಡ ಈ ಥರ ಬಂದು ಇಲ್ಲಿ ಒಣಗಾಕ್ಬಿಟ್ಟು ಹೋಗ್ತೀವಿ. ನನಗೆ ಒಂದು ಸಿರಾಮಿಕ್ ಜಾರ್ ಇದೆ, ಅದ್ರ ಲಿಡ್ ಒಡೆದೋಗ್ಬಿಟ್ಟಿತ್ತು. ಅದ್ರ ಒಂದು ಗಿಡ ಬೇಕು ಇವಾಗ, ಅದಕ್ಕೆ ನೋಡ್ತಾ ಇದ್ದೀನಿ. ಆಗಲೇ ತೋರಿಸಿದ್ನಲ್ಲ, ಅಲ್ಲಿ ಜಡೆ ಪ್ಲ್ಯಾಂಟ್ ಇದೆ. ಒಂದು ಏನಾದರೂ ಮಾಡಿ ತೊಗೊಂಡೋಗೋಣ ಅಂತ ಸಣ್ಣ ಜಾರ್ ಇದೆ. ಬಟ್ ಅದು ತುಂಬ ಹಂಗೆ ಖಾಲಿ ಇಟ್ಟರೆ ಚೆನ್ನಾಗಿರಲ್ಲ. ಜಾರ್ ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಆ ಒಂದು ಗಿಡನ ಇವಾಗ ತೊಗೊಂಡೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕಟ್ ಮಾಡಲ್ಲ, ಇಷ್ಟು ಮಾತ್ರ. ಪ್ರೀತಮ್ನ ಯಾಕೆ ವಾಕರಲ್ಲಿ ಕರ್ಕೊಂಬರ್ತೀನಿ ಅಂತಂದರೆ, ಅವನ ಮನೆಯಲ್ಲೇ ಸಿಕ್ಕಾಪಟ್ಟೆ ಓಡ್ತಾ ಇರ್ತಾನೆ, ಕುತ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಜಾಸ್ತಿ ಓಡಾಡ್ಸಿದ್ರೆ ಇಳ್ದ ಹಾಕೊಂಡು ಬಂದಿಲ್ಲ ನಾನಿವತ್ತು. Let's start our sketch. ಹೋಯ್ತು. ಅದು ಆಟೋಮೆಟಿಕ್, ಇದು ಸೆನ್ಸ್ ಆಗುತ್ತೆ ಬಿಡು.
ಪ್ರೀತಮ್ನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ಬಂದ್ವಿ. ನಾವು ಮೇಲೆ ಹೋಗೋದು ಇನ್ನೊಂದು ರೀಸನ್ ಏನು ಗೊತ್ತಾ, ಕೆಳಗಡೆ ಸಿಕ್ಕಾಪಟ್ಟೆ ಸೊಳ್ಳೆ. ಬಟ್ ಅಷ್ಟು ಮೇಲ್ಕೆ ಸೊಳ್ಳೆ ಬರೋದಿಲ್ಲ, ಸೊಳ್ಳೆ ಇರಲಿಲ್ಲ ಅಲ್ವಾ. ನಾನು ಎಷ್ಟೋ ಸರಿ ಹೋಗಿದ್ದೀನಿ, ಮೇಲ್ಗಡೆ ಸೊಳ್ಳೆ ಕಚ್ಚಲ್ಲ ಮಕ್ಕಳಿಗೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಒಂದು ರೌಂಡ್ ನಾನು ಕೂಡ ವಾಕ್ ಮಾಡ್ದಂಗಾಯ್ತು, ರಿಲ್ಯಾಕ್ಸ್ ಅನಿಸ್ತು. ಬಂದು ಇವಾಗ ಕೆಲಸ ಶುರು ಮಾಡ್ತಾ ಇದ್ದೀನಿ. ನಾಳೆಗಾಗಲೇ ಸ್ಕೂಲ್ ಸ್ಟಾರ್ಟು. ಹೇಳಿದ್ನೆಲ್ಲ ಪ್ರಗತಿಗೆ ಈ ಥರ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಒಂದು ದಿವಸ ಸ್ಕೂಲ್ ರಜಾ ಆಯಿತು. ನಾಳೆನಾದರೂ ಕರೆಕ್ಟ್ ಟೈಮಿಗೆ ಕಳಿಸ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಈಗ ಇಷ್ಟು ಬಟ್ಟೆ ಇದೆ, ಇಲ್ಲಿಂದ ತೊಗೊಂಡು ಬಂದಿರೋದು. ಇವನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಇಡಬೇಕು, ಗಿಡ ಹಾಕಬೇಕು. ಆಮೇಲೆ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಮಾಡಬೇಕು. ಈ ಥರ ನಡೀತಾ ಇರುತ್ತೆ ನಮ್ಮ ದಿನಗಳಂತೂ, ರೆಸ್ಟೇ ಇರೋದಿಲ್ಲ. ಏನು ಅಡುಗೆ ಏನಾದರೂ ಮಾಡಬೇಕು. ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಏನು ಅಂತ ನೆನ್ಪು ಮಾಡ್ಕೋಬೇಕು. ಏನು ಮಾಡ್ಕೊಳ್ಳಿ ಅಮ್ಮ? ಸೊ ಇದೊಂದು ಅಮೆಝಾನಿಂದ ಬುಕ್ ಮಾಡಿದ್ದೆ, ಬಂದಿತ್ತು. ಹಾಂ ಏನಪ್ಪ? ತಿಂಡಿ ಎಲ್ಲ ಬಿಡಪ್ಪ. ಏನಿಲ್ಲ ಮಗನೆ, ನಿನಗೆ ಕೊಡೋ ಅಂಥದ್ದೇನೂ ಇಲ್ಲ. ನಂದು ಟ್ರೈಪೋಡ್ ಮುರಿದಾಕಿದ್ದಲ್ಲ, ಅದನ್ನು ಬುಕ್ ಮಾಡಿದ್ದೀನಿ. ನಾವು ಟ್ರೈಪೋಡ್ ಹೊಡೆದಾಕೋದು, ಮುರಿದಾಕೋದು, ಹಾಳು ಮಾಡೋದು. ಅರೇ ಟ್ರೈಪೋಡ್ ಅಲ್ಲ ಇದೇನೋ ಟೂತ್ ಪೇಸ್ಟ್ ಬಂದಿದೆ. ನಾನು ಆವಾಗಲೇ ಕಿತ್ಕೊಂಡ್ಬಂದಿದ್ದು ಇದೇ ಪ್ಲಾಂಟು. ಇದನ್ನ ಮಣ್ಣಲ್ಲಿ ಹಾಕಿದ್ರೆ ಬರಬಹುದು ಅಂತ ಹೇಳ್ಬಿಟ್ಟು ಅದ್ರದ್ದು ಇದನ್ನ ಮಾತ್ರ ಈ ಥರ ಹಿಂಗೆ ಕಿತ್ಕೊಂಡು ಬಂದಿದ್ದೀನಿ. ಇದು ಜಡೆ ಪ್ಲಾಂಟ್ ಅಂತ ಹೇಳ್ತಾರಲ್ವಾ, ಸೊ ಅದು ಚೆನ್ನಾಗಿರುತ್ತೆ. ಮತ್ತು ಅದು ಇಂಡೋರ್ ಪ್ಲಾಂಟ್ ಕೂಡ ಚೆನ್ನಾಗಿ ಬರುತ್ತೆ. ಒಳಗಡೆ ಒಂದು ಇದೆ ನಮ್ಮ ಪಾಟುಲಿ, ಆದರೆ ಈ ಥರ ಬ್ರ್ಯಾಂಚಸ್ ತುಂಬ ಬಂದಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲಿ ಹೋಗಿದ್ದು ನಾನು ನೋಡಿದೆ ಅಂತ ಕಿತ್ಕೊಂಡು ಬಂದೆ. ಇವಾಗ ಬಂತು ಇದು. ಇದನ್ನು ಮುರಿದಾಕ್ಬಿಟ್ಟಿದ್ದ ನನ್ನ ಮಗ, ಈ ನೀಡಲ್ಲಿ ಹಾಕ್ತೀವಲ್ಲ, ಇದು ಸ್ಕ್ರೂ ಹಾಕ್ತೀವಲ್ಲ ಅಲ್ಲಿ. ಅದರಿಂದ ನನಗೆ 3 ಡೇಸಿಂದ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂತಂದರೆ ಇದನ್ನು ಬುಕ್ ಮಾಡಿದೆ ನಾನು. ಈ ಥರ ಚೆನ್ನಾಗಿದೆ, ಆರಾಮಾಗಿ ರೊಟೇಟ್ ಮಾಡ್ಬೋದು. ನೋಡಬೇಕು ಅದಕ್ಕೆ ಆಗುತ್ತೋ, ಆ ಸ್ಕ್ರೂಗೆ ಆಗೋದೇ ಇಲ್ವೋ ಗೊತ್ತಿಲ್ಲ. ಬುಕ್ ಮಾಡಿದ್ದೀನಿ, ಚೆನ್ನಾಗಿರ್ಬೋದು ಅಂತ. ಈ ಥರ ಟ್ರೈಪೋಡ್ ಹೊಡೆದಾಕಿರೋದು ಎಷ್ಟೋ ನಮ್ಮ ಪ್ರೀತಮು. ಸೊ ಕ್ರಿಯೇಟರ್ಸ್ಗೆ ಈ ಒಂದು ಟ್ರೈಪೋಡು, ಈ ಆಕ್ಸೆಸರೀಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ನಮಗೆ ಎಕ್ಸ್ಟ್ರಾ 1% ನಮಗೆ ಸಪೋರ್ಟ್, ಸಹಾಯ. ಸೊ ಇದನ್ನೇ ಇಲ್ದಲ್ಲೇ ನಾನು 3 ಡೇಸಿಂದ ವ್ಲಾಗ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಬುಕ್ ಮಾಡೋಣ ಅಂತಾನೆ ಯೋಚನೆ ಮಾಡಿದೆ, ಹೆಂಗೆ ಬರುತ್ತೋ, ಹೇಗಿರುತ್ತೋ, ಈ ಸ್ಕ್ರೂಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಹೊಸದೇ ಒಂದು ಟ್ರೈಪಾಡ್ ತೊಗೋಬೇಕಾ, ಮತ್ತು ಅದು ಒಂದು ಪಾರ್ಟ್ಗೋಸ್ಕರ ಮತ್ತೆ ಹೊಸದಕ್ಕೆ ಇನ್ವೆಸ್ಟ್ ಮಾಡಬೇಕಾ, ಏನು ಅಂತ ಯೋಚನೆ ಮಾಡಿ ಇದನ್ನು ತೊಗೊಂಡೆ. ಚೆನ್ನಾಗಿದೆ. ನನಗೆ ಒಬ್ಬಳೇ ಹ್ಯಾಂಡಲ್ ಮಾಡೋದಕ್ಕೆ ಯಾವುದೂ ಕಷ್ಟ ಅಂತ ಏನೂ ಇಲ್ಲ. ಸುಮಾರು ಜನ ಡಿಪೆಂಡ್ ಆಗ್ತಿದ್ದೀರಾ, ನಿಮ್ಮ ಅಮ್ಮಂಗೆ ಡಿಪೆಂಡ್ ಆಗ್ತಿದೆ. ಅದು ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟಿಂದನೂ ಅಷ್ಟೇ ನನ್ನ ಮಗಳನ್ನ ನನಗೆ ಯಾವುದೇ ಕೆಲಸ ಅಂದರೂ ಚಾಲೆಂಜಿಗಾಗಿ ತೊಗೊಂಡು ಆರಾಮಾಗಿ ಮಾಡಿ ಮುಗಿಸ್ಬಿಡಬೇಕು. ಸೊ ಇವತ್ತು ನನ್ನ ಹಸ್ಬೆಂಡ್ ಇದ್ದಿದ್ದಿಲ್ಲ. ಸೊ ಫಸ್ಟು ನನಗೆ ಹೆಂಗೆ ಅಂತ ಅಂದರೆ ಎಲ್ಲೂ ಕೂಡ ಏನು ಒಂದು ಪಾಯಿಂಟಲ್ಲೂ ಏನೂ ಕಡಿಮೆ ಆಗಬಾರ್ದು ಅನ್ನೋ ಥರ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರೀ ಪ್ಲ್ಯಾನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದಿದ್ದು ಕೆಲಸ ಆಗಿಬಿಡ್ಬೇಕು, ಹಿಂಗೆ ಮುಗಿದ್ಬಿಡ್ಬೇಕು, ಬೆಳಗ್ಗೆ ಇಷ್ಟೊತ್ತಿಗೆ ಇದಾಗಬೇಕು, ಆ ಥರ. ಸ್ವಲ್ಪ ಉಪ್ಪು ಮತ್ತು ಸಾಸಿವೆ ಕಾಳೆಲ್ಲ ಜಾರಿಗೆ ತುಂಬಿರಲಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೆ. ಉಪ್ಪಿನ ಜಾರ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಒಂದಂತೂ ಕ್ಯಾಪ್ ಹೊಡೆದೋಯ್ತು, ನನ್ನ ಮಗನೇ ಹೊಡೆದಾಕ್ಬಿಟ್ಟ. ಇದೆ ಆರೆಂಜ್ ಕಲರ್ದು, ಅದಕ್ಕೆ ಸ್ವಲ್ಪ ಮಣ್ಣು ತುಂಬಿಟ್ಟು ಈ ಗಿಡನೆಲ್ಲ ಹಾಕಿದೆ. ಸರಿ, ಇನ್ನೆಲ್ಲ ಕೆಲಸನೂ ನೈಟೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬೇಕು. ಕರೆಕ್ಟಾಗಿ ಶಾರ್ಪ್ ನಾನು 4:30ಗೆ ಎದ್ದೇಳಬೇಕು. ಸೊ ಈ ಥರ ಒಂದಿಷ್ಟು ಪ್ರಿಪೇರ್ ಆಗೇ ಬಿಡ್ತೀನಿ ನಾನು. ಆದಮೇಲೆ ನನಗೆ ಯಾವುದೂ ಕಷ್ಟ ಅನಿಸೋದಿಲ್ಲ. ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೀನಿ. ನನಗೆ ಬೇಕಂದರೆ ಇನ್ನೊಂದು ಮಗು, ಯಾರ್ದಾದ್ರೂ ಒಂದು ಮಗು ನೋಡಿಕೊಂಡು ಅಮ್ಮ ನೀವು ನೋಡ್ಕೊಳ್ಳಿ ನಮ್ಮ ಮಗುನ ಎಮರ್ಜೆನ್ಸಿ ಅಂದ್ರೂ 3 ಮಕ್ಕಳು ಹ್ಯಾಂಡಲ್ ಮಾಡೋಷ್ಟು ನನಗೆ ಇದೆ ಅಂತ ನನಗೆ ನಂಬಿಕೆ ಇದೆ. ಇವಾಗ ಬೇಳೆ ಇಕ್ಕಿದ್ದೀನಿ, ಆ ಕಡೆ ರೈಸ್ ಇಕ್ಕಿದ್ದೀನಿ, ಈ ಕಡೆ ಮೊಟ್ಟೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊಟ್ಟೆ ಕೆಟ್ಟಿರೋದೆಲ್ಲ ಸಮ ಆಗಿದೆ, ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಅದಕ್ಕೆ ಇವಾಗ ಏನಾದರೂ ಸ್ವಲ್ಪ ತಿಳಿ ಬೇಳೆ ಸಾಂಬಾರು ಥರ ಮಾಡಿ ಕೊಟ್ಟರೆ ನೈಟ್ಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಹೊಟ್ಟೆ ಸಿಕ್ಕಾಪಟ್ಟೆ ವಾಮಿಟ್, ಒಂಥರ ಭಯನೇ ಆಗೋಯ್ತು ನನಗಂತೂ. ಅಷ್ಟು ವಾಮಿಟ್ ನನಗೆ. ಏನಪ್ಪ ಬಾ, ಅಷ್ಟು ಭಯ ಆಗೋಯ್ತು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಇದ್ದಿಲ್ಲ, ಊರಿಗೆ ಹೋಗಿದ್ರು. ಸೊ ಅವ್ರಿಲ್ದಲ್ಲೇ ಏನೋ ಟೈಮಲ್ಲಿ ಹಿಂಗಾದ್ರೆ ನಾನು ಏನು ಮಾಡಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಏನಪ್ಪ ಬಿಸಿ ಕುಕ್ಕರ್ ಮಗನೆ, ಕೈ ಇಡಬಾರ್ದು ಆಗ್ಬಿಟ್ಟಿತ್ತು. ಹೆಂಗೋ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತಿಗೆನೆ ಎಲ್ಲ ಕಡಿಮೆ ಆಗಿ ಇವಾಗ ಆರಾಮಾಗಿದ್ದಾರೆ. ಕಾಲ್ ತೆಗಿ ಮಗನೆ, ಹೇಳಿದ ಮಾತು ಕೇಳ್ತಾನೆ ಪ್ರೀತಮ್, ಎಲ್ಲ ಕೇಳ್ತಾನಲ್ಲ ಏನಪ್ಪ.
ಅದಕ್ಕೆ ಇವಾಗ ಸ್ವಲ್ಪ ಆರಾಮಾದ್ರೆ ಸ್ಕೂಲಿಗೆ ಇನ್ನೇನೆಲ್ಲ ಪ್ರಿಪೇರ್ ಆಗಬೇಕು. ನಾಳೆ ಬೆಳಿಗ್ಗೆ ನಾನೇ ಕಳಿಸ್ಬೇಕು ಸ್ಕೂಲ್ಗೆ. ಬೇಗ ಎದ್ದು ಇವ್ನ ಹೆಂಗೆ ನೋಡ್ಕೊಳ್ತೀನೋ, ಪ್ರಗತಿನ ಹೆಂಗೆ ಸ್ಕೂಲಿಗೆ ಕಳಿಸ್ತೀನೋ ಗೊತ್ತಿಲ್ಲ. ಇವ್ನು ಮನ್ಗಿರ್ತಾನೆ, ಒಂದು 5 ನಿಮಿಷ ಹಿಂಗೆ ಹೋಗಿ ಡ್ರಾಪ್ ಮಾಡಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಇವಾಗಲೇ ಎಲ್ಲ ರೆಡಿ ಮಾಡಿ. ಏನು ತಿಂತಾ ಇರೋದು? ಪ್ರೀತಮ್ ಕೂದಲೇ ಬರಲಿಲ್ಲ ಅಲ್ಲ ಪ್ರೀತು? ನಿಂಗೆ ಯಾಕೆ ಕೂದಲು ಬೀಳಲ್ವಲ್ಲ? ಹಾಂ, ಯಾವಾಗಲೂ ಗುರಾಯಿಸ್ಕೊಂಡು ನೋಡ್ತೀಯಾ? ಏನದು? ಬಾ ಅಕ್ಕನ ಬಟ್ಟೆ ಎಲ್ಲ ಐರನ್ ಮಾಡೋಣ. ವಾಷಿಂಗ್ ಮಿಷಿನ್ ರಿಪೇರ್ ಆಗಿತ್ತಲ್ಲ, ಸರ್ವಿಸಿಗೆ ಬಂದಿದ್ರು, ರಿಪೇರಿ ಮಾಡಿದ್ರು. ಅವ್ರು ಹೇಳಿದ್ರು ಏನಾಗಿದೆ ಅಂತ ಹೇಳಿದ್ರು ಅಂತಂದರೆ ಹಾರ್ಡ್ ವಾಟರ್ ಅದು ಹೋಗಿ ಎಲ್ಲ ಕಲೆಕ್ಟ್ ಆಗಿಬಿಟ್ಟು ನೀರು ಸಪ್ಲೈ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವು ಆನ್ ಮಾಡಿದ್ರೆ ಅದು ಹೋಗ್ತಾ ಪೈಪಲ್ಲಿ ಫುಲ್ಲು ಕಲೆಕ್ಟ್ ಆಗಿತ್ತು. ಅದಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿದ್ವಿ. ಮತ್ತು ನಮ್ಮದು ತುಂಬ ಹಾರ್ಡ್ ವಾಟರ್, ನಾವು ಹೆಂಗೆ ಕ್ಲೀನ್ ಮಾಡ್ತಾಯಿದ್ರು ಅದು ಫುಲ್ ಆಗ್ತಾನೇ ಇರುತ್ತೆ. ಆಮೇಲೆ ಅವ್ರು ಹೇಳಿದ್ರು ಬಟ್ಟೆ ಹೇಗೆ ವಾಶ್ ಮಾಡಬೇಕು ಅಂತ. ಕೆಲವೊಂದಿಷ್ಟು ವಿಚಾರಗಳು ನಿಜವಾಗ್ಲೂ ನಮ್ಗೆ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ಹೇಳ್ತೀವಿ ಬಟ್ಟೆ ಕ್ಲೀನಾಗಿ ವಾಶ್ ಆಗಲ್ಲ. ಏನು ಮಗನೆ, ಇಲ್ಲಿ ನಿನ್ನ ಕಾರ್ ತಗೋ, ವಾಶ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದಿಷ್ಟು ಪಾಯಿಂಟ್ ಹೇಳಿದ್ರು. ಹಾಗೆ ನಾವು ಯೂಸ್ ಮಾಡಿದಾಗ ನೋಡಿ ವೈಟ್ ಕಲರ್ ಬಟ್ಟೆ ಕೂಡ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾನು ನೆಕ್ಸ್ಟ್ ಟೈಮ್ ಡೀಟೇಲ್ ಆಗಿ ವಾಷಿಂಗ್ ಮಿಷಿನ್ ಕೇರ್ ಮತ್ತು ನಾವು ಹೇಗೆ ಅದರಲ್ಲಿ ಬಟ್ಟೆ ನಾವು ನೀಟಾಗಿ ವಾಶ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಎಲ್ಲೋ ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ, ಆಮೇಲೆ ನಿಮ್ಗೆ ಅದು ಚೆನ್ನಾಗಿ ಅದು ರಿಸೀವ್ ಆಗಲ್ಲ. ಅದಕ್ಕೋಸ್ಕರ ಅದರದ್ದೇ ನೀಟಾಗಿ ತುಂಬ ಜನ ಅದ್ರದ್ದು ಬಗ್ಗೆನೂ ಕೂಡ ಕೇಳಿದರೆ ಹೆಂಗೆ ನೀವು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡ್ತೀರಾ ಅದನ್ನು ತೋರಿಸಿ ಅಂತ. ಅದನ್ನು ತೋರಿಸ್ದಂಗೆ ಆಗುತ್ತೆ. ಇದೊಂದಿಷ್ಟು ಟಿಪ್ಸನ್ನು ಕೂಡ ನಿಮಗೆ ಕೊಟ್ಟಂಗೆ ಆಗುತ್ತೆ. ಹಾಗೆ ಮಾಡ್ತೀನಿ. ಬಟ್ಟೆ ಎಲ್ಲ ಐರನ್ ಮಾಡಿಕ್ಕಿದ್ದೆ, ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ಚೆನ್ನಾಗಿ ಕುದೀತಾ ಇತ್ತು. ಇದು ಕೂಡ ಪ್ರಗತಿಗೆ ಏನು ಗೊತ್ತಿಲ್ಲ, ಸ್ವಲ್ಪನೇ ಊಟ ಮಾಡಿದ್ದು. ಊಟ ಮಾಡಿದ ತಕ್ಷಣ ಮಮ್ಮಿ ಯಾಕೋ ಮತ್ತೆ ಹೊಟ್ಟೆ ಎಲ್ಲ ಒಂಥರ ಆಗ್ತಾಯಿದೆ, ಬೇಡ ಬೇಡ ಅಂತ. ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕು, ಖಾಲಿ ಹೊಟ್ಟೆಲಿ ಇವಾಗಲೂ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಮಾಡಿ ಊಟ ಮಾಡಿಸ್ದೆ. ದೃಷ್ಟಿ ಎಲ್ಲ ತೆಗೆದೆ, ಕಾಲು ಧೂಳೆಲ್ಲ ತೆಗೆದುಬಿಟ್ಟು ಆರಾಮಾಗಿ ಮಲ್ಕೊಂಡ್ರು. ಈ ಎಣ್ಣೆ ಬಗ್ಗೆ ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ. ಇದು ಬಂದು ಪ್ಯೂರ್ ಕೋಕೋನಟ್ ಆಯಿಲ್, ಕೊಬ್ಬರಿಯನ್ನು ಹಾಕ್ಸಿ ಕೊಬ್ಬರಿಯಿಂದ ತೆಗೆದಿರೋ ಎಣ್ಣೆ. ಅದನ್ನು ನಾವು ಅಡುಗೆಗೆ ಯೂಸ್ ಮಾಡ್ತೀನಿ, ಮತ್ತು ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ಕೋಬೋದು, ನಮ್ಮ ಕೂದಲಿಗೂ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಯೂಸ್ ಮಾಡ್ತೀನಿ. ಇದು ನಮಗೆ ಪೂರ್ತಿಯಾಗಿ ಅಡುಗೆಗೆ ಏನು ತುಂಬ ದಿನ ಬರೋದಿಲ್ಲ. ಯಾವಾಗಾದ್ರೂ ತಂದಿದ್ದಾಗ ಸರಿ ತಂದಿದ್ದಾರಲ್ಲ ಅಂತ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಮಿಕ್ಕಿದಾಗ ಪ್ರೀತಮ್ಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಪ್ಯೂರ್ ಎಣ್ಣೆ ಅಲ್ವಾ, ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಮತ್ತು ಶೈನಿಂಗಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರೀತಮ್ಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ, ಮತ್ತು ಪ್ರಗತಿ ಕೂದಲಿಗೆ, ನನ್ನ ಕೂದಲಿಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಅದನ್ನೇ ಲಾಸ್ಟ್ ಬ್ಲಾಗಲ್ಲಿ ಹೇಳ್ತಾ ಇದ್ದೆ, ಗೊತ್ತಿಲ್ಲ ಬೈ ಮಿಸ್ಟೇಕಾಗಿ ಅದು ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಹೇಳಿದೆ. ಕರೆಮಣೆ ಕಾಳಿತ್ತು, ಅದನ್ನೆಲ್ಲ ನೆನೆಹಾಕಿದೆ. ಸರಿ ಬೆಳಗ್ಗೆಗೆ ಅದರದ್ದೇ ಗ್ರೇವಿ ಮಾಡೋಣ ಅಂತ. ಸಂಜೆ ಹೊರಗಡೆ ಹೋಗ್ಬಿಟ್ಟು ತರಕಾರಿ ತರೋದನ್ನ ಮರ್ತುಬಿಟ್ಟೆ ನಾನು. ಸಂಜೆ ಹಾಗೆ ಹೋಯ್ತು, ಹಿಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆಮೇಲೆ ಕತ್ಲೆ ಆಯಿತು, ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಹೇಗೋ ಇದರಲ್ಲೇ ಮಾಡೋಣ ಅಂತ. ಸೊ ಅವತ್ತು ನೆನೆಸ್ಬಿಟ್ಟು ಇದು ಬೆಳಗ್ಗೆ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕರೆಮಣೆ ಕಾಳು ಹಾಕ್ಬಿಟ್ಟು ಈ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಕುಕ್ಕರ್ಗೆ ಸ್ವಲ್ಪ ಕಾಳು, ನೆನೆಸಿರೋ ಕಾಳು, ಉಪ್ಪು, ಕಾಳು ಸಮಕ್ಕೆ, ಕಾಳು ಮುಳುಗು ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ಇಲ್ಲಿ ಕಾಳು 2 ವಿಷಿಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. 3 ಬೇಡ, ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ತಿನ್ನಕ್ಕೆ ಸಿಗೋ ಥರ ಇರಬೇಕು. ಕಾಳು ಬಿಸಿ ಆಗೋಷ್ಟರೊಳಗೆ ಗೋಧಿ ಹಿಟ್ಟು ಕಲಿಸ್ಕೊಂಡ್ಬಿಟ್ಟೋಣ, ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೆ. ಫ್ರೂಟ್ಸ್ಗೆ ಕಲ್ಲಂಗಡಿ ಹಣ್ಣಿತ್ತು, ಸರಿ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನೆ ತರಕಾರಿನೂ ಮಿಸ್ ಆಯಿತು. 2 ವಿಷಿಲ್ ಬಂದರೆ ಕಾಳು ಬೆಂದಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆ ಅಂತ ಅಂದರೆ ಗ್ರೇವಿ ರೆಡಿ ಮಾಡ್ಕೊಳ್ಳೋದು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ. ಹಸಿದು ಹಾಕೋದಕ್ಕಿಂತ ಹುರಿದಿರೋ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇನ್ನೊಂಥರ ಚೆನ್ನಾಗಿ ಇರುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹುರಿದಿರೋದು, ಸ್ವಲ್ಪ ಬೆಳ್ಳುಳ್ಳಿ, ಜಾಸ್ತಿ ಕೊತ್ತಂಬರಿ ಸೊಪ್ಪು, ಬೇಕಂದರೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋಬೋದು, 1 ಸ್ಪೂನಷ್ಟು ಜೀರಿಗೆ, ಉಪ್ಪು ಕೂಡ ಹಾಕ್ಕೊಂಡು ರುಬ್ಬೋದು. ನಾನು ಕಾಳಿಗೂ ಉಪ್ಪು ಹಾಕಿದ್ದೀನಿ. ಗ್ರೇವಿ ರೆಡಿ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ತೀನಿ. ಅದನ್ನು ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಬೆಂದ ತಕ್ಷಣ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು.
ಬೇಕಂದರೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ಇಲ್ಲಿ ರುಬ್ಬಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ನನಗೆ ಟೈಮ್ ಇರಲಿಲ್ಲ. ಅಂದರೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸಬ್ಜಿ ಪೌಡರ್ ಏನಾದರೂ ಇದ್ದರೆ ಅಂತಂದರೆ ಪಲ್ಯದ ಗ್ರೇವಿ ಮಸಾಲ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕೋಬೋದು. ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಸಾಲ ಹಾಕ್ಕೊಂಡು ಬೇಯಿಸಿರೋ ಕಾಳು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಿದ್ದೀನಿ. ಇಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ. ಹಣ್ಣೇನು ಕೊಡೋದು ಬೇಡ, ಇವತ್ತು ಜ್ಯೂಸೇ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು. ಊಟ ಬೇರೆ ಮಾಡಿಲ್ಲಲ್ವಲ್ಲ, ಸುಸ್ತಾಗ್ಬಿಟ್ರೆ ಅವಾಗವಾಗ ಒಂದೊಂದು ಸಿಪ್ ಕುಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಜ್ಯೂಸ್ ಮಾಡಿಕೊಟ್ಟೆ. ಇದಿಷ್ಟು ಪ್ರಗತಿಯ ಬ್ರೇಕ್ಫಾಸ್ಟ್ ಆಯಿತು. ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ತರಕಾರಿ ಇಲ್ಲ ಅಂತಂದಾಗ ಬೇಕಾದ್ರೆ ಒಂದು 2 ಅವರ್ ಮುಂಚೆ ಕೂಡ ನೆನಾಕ್ಬೋದು. ಓವರ್ ನೈಟ್ ನೆನಾಕ್ಬೇಕಂತ ಏನಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಗನೆ ನೈಟೇ ನೆನಾಕಿದ್ದೆ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಪ್ರಗತಿನ ಡ್ರಾಪ್ ಮಾಡೋಣ ಅಂತ ಹೇಳಿ ಹೊರಟೆ. ಪ್ರಗತಿಗೆ ಏನು ಅಂತ ಗೊತ್ತಿಲ್ಲ, ಫುಲ್ ಖುಷಿ ಮನಸ್ಸೊಳಗೆ ಎಷ್ಟು ಖುಷಿ ಅಂತಂದರೆ ಪ್ರಗತಿ ನೋಡ್ತಿದ್ರೇ ಗೊತ್ತಾಗ್ತಾಯಿತ್ತು. ನಾನು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸರಿ ಅಂತ ಪ್ರೀತಮ್ನ ಮಲಗಿಸಿದ್ದೆ. ಅವ್ನು ಮಲಗಿದ್ದ. ಅವ್ನು ಎದ್ದರೆ ಅಂತ ನೀವೆಲ್ಲರೂ ಕೇಳ್ಬೋದು. ಸೊ ಅದಕ್ಕೆ ನಾನು ಮಾಷಾ ಬೇರ್ ಹಾಕಿದ್ದೆ ಟಿ ವಿಯಲ್ಲಿ. ಅವನೇನಾದರೂ ಎದ್ದರೆ ಎಳೆದ್ಬಿಟ್ಟು ಅಲ್ಲೋಗಿ ಟಿ ವಿ ನೋಡ್ಕೊಂಡು ಕೂತಿರ್ತಾನೆ. ಸ್ವಲ್ಪ ಅಂದರೆ ಹುಡುಕ್ತಾನೆ. ಅಷ್ಟರಲ್ಲಿ ನಂಗೆ ಗೊತ್ತಿತ್ತು ಗ್ಯಾರಂಟಿ ಅವ್ನು ಎದ್ದೇಳೋದಿಲ್ಲ ಅಂತ ಹೇಳಿ. ಸರಿ ಅವ್ನು ಎದ್ದೇಳೋಕ್ಕೆ ಮುಂಚೆಗೆ ಹೋಗ್ಬೋದು ಅಂತಲೇ ಆರಾಮಾಗಿ ಸ್ವಲ್ಪ ದೂರನೇ ಬಿಟ್ಬಿಟ್ಟು ಬರೋಣ ಅಂತ ಹೋದೆ. ಖುಷಿ ಆಯ್ತಮ್ಮ? ಯಾಕೆ ಯಾಕೆ? ನಾನು ತುಂಬ ಸರಿ ಮಮ್ಮಿ ಕೇಳ್ತಿದ್ದೆ, ಯಾವಾಗಲೂ ಡ್ಯಾಡಿನೇ ಡ್ರಾಪ್ ಮಾಡ್ತಿದ್ದಾರೆ, ಇವತ್ತು ಮಮ್ಮಿ ಡ್ರಾಪ್ ಮಾಡ್ಯಾರೆ, ಅದಕ್ಕೆ ತುಂಬ ಖುಷಿ ಆಯ್ತಾ? ನನ್ನ ಮಗಳಿಗೆ ನಾನು ಡ್ರಾಪ್ ಮಾಡಿದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ನಂಗೆ ಟೈಮ್ ಆಗ್ತಾ ಇರಲಿಲ್ಲ. ಇವತ್ತೇನೋ ಗೊತ್ತಿಲ್ಲ, ಟೈಮ್ ಕೂಡಿ ಬಂತು, ಅದಕ್ಕೆ ಡ್ರಾಪ್ ಮಾಡೋಣ ಅಂತ ಬಂದೆ. ಈ ಥರ ಇದೆ. ಇಲ್ಲೇ ಬರುತ್ತೆ ಬಸ್, ವೆಯ್ಟ್ ಮಾಡಬೇಕು. ನಮ್ಮ ಮಮ್ಮಿ ಜೊತೆ ಬಂದರೆ ನಾನು ಯಾವತ್ತೂ ಲೇಟ್ ಆಗಲ್ಲ, ಅದಕ್ಕೆ ನನ್ನ ಮಮ್ಮಿ ಹತ್ರನೇ ಕೇಳ್ತೀನಿ. ನಾರ್ಮಲ್ ಟೈಮಲ್ಲಿ ಗಿಜಿ ಅಂತ ಇರುತ್ತೆ. ಇವತ್ತು ನೋಡಿ ಫುಲ್ ಖಾಲಿ. ಪ್ರಗತಿ ಸ್ಕೂಟಿ ಓಡಿಸ್ಬೇಕಾ? ಆದಷ್ಟು ಬೇಗ ಸ್ಕೂಟಿ ಹೇಳ್ಕೊಡ್ಬೇಕು. ನಾನು ಹೊಸ ವೆಹಿಕಲ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಅಷ್ಟರೊಳಗೆ ಇದೆಯಲ್ಲ ಹಳೇದಾಗಿದೆ, ಇದರಲ್ಲಿ ಪ್ರಗತಿ ಕಲಿಸ್ಬಿಟ್ಟು ಆಮೇಲೆ ಇನ್ನೊಂದು ವರ್ಷ ಕಲಿಬೋದು. ಕಾಲು ನೋಡಿ ಆಗಲೇ ಆಲ್ಮೋಸ್ಟ್ ಎಡಗ್ತಾ ಇದೆ. ಆದರೆ ಇಂಟ್ರೆಸ್ಟ್ ಜಾಸ್ತಿನೂ ಇದೆ, ನಾವು ಹೇಳ್ಕೊಡ್ಬೇಕಷ್ಟೆ. ಇದು ಮಧ್ಯಾಹ್ನದ ಕ್ಲಿಪ್ಪು. ಬೆಳಗ್ಗೆ ಒಂದು ವೆಹಿಕಲ್ಸ್ ಇರಲಿಲ್ಲ. ಇವಾಗ ನೋಡಿ ಎಷ್ಟು ವೆಹಿಕಲ್ಸ್. ಪ್ರಗತಿನ ಕರ್ಕೊಂಬರಕ್ಕೆ ಹೋಗಿದ್ದು. ಇವಾಗ ಪ್ರಗತಿನ ಸ್ಕೂಲಿಂದ ಕರ್ಕೊಂಡು ಬಂದು ಮತ್ತೆ ಊಟ ಎಲ್ಲ ಮಾಡಿಸಿ ಹೋಮ್ವರ್ಕ್ ಬರೆಯೋದಕ್ಕೆ ಕೂಡಿಸ್ಬಿಟ್ಟು ಪ್ರೀತಮ್ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಒಂದು ಸಣ್ಣ ಕಾರ್ ಇದೆ ಅಲ್ಲ. ಇವತ್ತಂತೂ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ರನ್ ಓಡ್ತು ಇವತ್ತಿನ ದಿನ. ಸ್ಕೂಲ್ ಹತ್ರ ಹೋದೆ. ಇವತ್ತು ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದೆ. ನಾನು ಸುಮಾರು ಈ ಸರಿ ಸ್ಕೂಲ್ ರಿಓಪನ್ ಆದಾಗಿಂದ ಹೋಗಿರಲಿಲ್ಲ. ಒಂದೊಂದ್ಸರಿ ಒಂದೊಂದು ಕಡೆ ಸ್ಟಾಪ್ ಕೊಡ್ತಾರೆ. ನಾನು ಮೊದಲು ಪ್ರಗತಿನ ಬಿಡಬೇಕಾದ್ರೆ ಬೇರೆ ಕಡೆ ಸ್ಟಾಪ್ ಕೊಡ್ತಾ ಇದ್ರು. ಈ ಸರಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಬಸ್ಸೇ ಬಂದಿಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದರೆ ನಮ್ಮ ಪ್ರಗತಿ ಜೊತೆ ಒಂದು ಹುಡುಗ ಬರ್ತಾನಲ್ಲ, ಅವ್ರನ್ನ ನಾವು ಒಂದು ವಾರ ಕರ್ಕೊಂಡು ಬರ್ತೀವಿ, ಅವ್ರ ಡ್ಯಾಡಿ ಅನ್ನೋ ಸ್ವಲ್ಪ ಬ್ಯುಸಿ ಇರ್ತಾರೆ ಅಂತ ಈ ಥರ ಏನೋ ಇವ್ರು ಮಾತಾಡಿದ್ರು. ಮತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ನಾನೇ ಹೋದೆ ನೋಡಿದ್ರೆ ಅವರು ಅಲ್ಲೇ ಪಿಕಪ್ ಮಾಡಿಬಿಟ್ಟಿದ್ದಾರೆ ಪ್ರಗತಿನ. 3 ಗಂಟೆ ಆಯಿತು. 3 ಗಂಟೆ ಬಸ್ ಬರಬೇಕಿತ್ತು. 3:15 ಆಯಿತು. ವೆಯ್ಟ್ ಮಾಡಿ ಫುಲ್ಲು. ಆಮೇಲೆ ನನಗೆ ಎದೆಯಲ್ಲಿ ಗಾಬರಿ ಸ್ಟಾರ್ಟ್ ಆಗೋಯ್ತು. ಇದೇನಪ್ಪ ಬಂತ, ಮಿಸ್ ಆಗಿ ಹೊರಟೋಯ್ತಾ, ನಾನೇನಾದರೂ ಬೇರೆ ಸ್ಟಾಪಲ್ಲಿ ನಿಂತ್ಬಿಟ್ಟಿದ್ದೇನ, ಬೇರೆ ಎಲ್ಲಾದರೂ ಬಿಟ್ಟು ಹೋಗ್ಬಿಡ್ತಾರೆ, ಏನು ಹೇಗೆ ಅಂತ. ಆಮೇಲೆ 3:10 ಆಯಿತು. 3 o'clock ಬರಬೇಕಿತ್ತು. ಮನೆಗೆ 3 o'clock ಬಂದ್ಬಿಡ್ತಾ ಇದ್ರು. 3:10 ಆಯಿತು. ನನಗೆ ಎದೆಯಲ್ಲಿ ಇದು ಸ್ಟಾರ್ಟ್ ಆಗೋಕ್ಕೆ ಶುರು ಆಗೋಯ್ತು, ಡಬ್ಬ ಅಂತ. ಆಮೇಲೆ ಅವರು ಕಾರಲ್ಲಿ ಕರ್ಕೊಂಡು ಬಂದ್ಬಿಟ್ಟು, ಮೇಡಮ್ ಇಲ್ಲಿದ್ದೀವಿ, ಕರ್ಕೊಂಡು ಬಂದ್ವಿ, ಬನ್ನಿ ಅಂತ. ಆಮೇಲೆ ನಂಗೆ ಸ್ವಲ್ಪ ರಿಲೀಫ್ ಆಗಿ ಡಿಕ್ಕಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಅಯ್ಯೋ ಏನಪ್ಪ ಮಿಸ್ ಆಗೋಯ್ತಾ, ಏನು ಕತೆ, ಎಲ್ಲೂ ಡಿಕ್ಕೊಂಡು ಹೋಗ್ಲಿ ನಾನು, ಹಿಂಗಾಯ್ತಲ್ಲ ಅಂತ. ಡ್ರೈವರ್ ನಂಬರ್ ಸಹ ಇರಲಿಲ್ಲ ನನ್ನ ಹತ್ರ. ಆಮೇಲೆ ಡ್ರೈವರ್ ನಂಬರೆಲ್ಲ ಇಸ್ಕೊಂಡ್ರೆ ಅಷ್ಟರಲ್ಲಿ ಅವರೇ ಕರ್ಕೊಂಡು ಬಂದರು. ಡಿಕ್ಕಿ ಓಪನ್ ಮಾಡಬೇಕು, ಪರ್ಸು ಫೋನ್ ಇಡ್ಬೇಕಾದ್ರೆ ಡಿಕ್ಕಿ ಓಪನ್ ಆಗ್ತಾಯಿಲ್ಲ. ಆರನ್ ಮಾಡ್ತಾ ಇದ್ದೀನಿ, ಈ ಕಡೆ ಪ್ರೆಸ್ ಮಾಡೋದು ಬಿಟ್ಬಿಟ್ಟು ಅಲ್ಲ ಆರನ್ ಮಾಡ್ತಾ ಇದ್ದೀನಿ. ಒಂಥರ ಇದಾಗೋಯ್ತು. ಸದ್ಯಾಂಗ ಮನೆಗೆ ಬಂದ್ರಲ್ಲ ಅಂತ. ನನ್ನ ಜವಾಬ್ದಾರಿ ಅಂದಾಗ ನಾನು ತುಂಬ ಎದುರು ಬಿಡ್ತೀನಿ, ಎಲ್ಲಿ ಮಿಸ್ ಆಗೋಯ್ತು ಅಂತ. ಹಂಗೂ ನಾನು 2:30 ಹೋಗಿ ಅಲ್ಲಿ ಸ್ಟಾಪ್ ಆಗಿ ನಿಂತಿದ್ದೀನಿ. 3 o'clock ಬರೋದವರು, ಬಟ್ ನಾನು 2:30 ಹೋದೆ. ಅಕಸ್ಮಾತ್ ಒಂದು 10 ನಿಮಿಷ ಬೇಗ ಬಂದುಬಿಟ್ರು, ರೋಡ್ ಫ್ರೀ ಆಗಿದ್ದರೆ. ನಾವು ಏನು ಎಕ್ಸಾಕ್ಟ್ ಟೈಮ್ ಹುಡಿಕೊಂಡು ಹೋಗ್ಬಾರ್ದು ಅಂತ ಇವತ್ತು ಹೀಗೆ ಗಾಬರಿ ಆಗೋಗಿ ಮನೆಗೆ ಕರ್ಕೊಂಡು ಬಂದು ರಿಲ್ಯಾಕ್ಸ್ ಆಗಿ ಊಟ ಮಾಡಿಸಿ
ಆಮೇಲೆ ಹಂಗೂ ಪ್ರಗತಿ ಹೇಳಿದ್ರಂತೆ, ಇಲ್ಲ ನಮ್ಮ ಮಮ್ಮಿ ಬರ್ತಾರೆ, ವೆಯ್ಟ್ ಮಾಡ್ತಾರೆ ನನ್ನನ್ನು ಅಲ್ಲೇ ಬಿಡಿ ಅಂತ. ಅವರು ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಬಂದರು. ಹಾಗೆಲ್ಲ ಬೇರೆ ಪರ್ಸನ್ ರಿಸೀವ್ ಮಾಡೋದಕ್ಕೆ ಸ್ಕೂಲಲ್ಲಿ ಕೊಡಲ್ಲ. ಆದ್ರೂ ಅವರು ರೆಗ್ಯುಲರ್ ಆಗಿ ಅವ್ರ ಮಗನ್ನ ನಾವು ಕರ್ಕೊಂಡು ಬರ್ತೀವಲ್ಲ, ಸಮ್ ಟೈಮ್ ನನ್ನ ಮಗಳನ್ನ ಅವ್ರು ಕರ್ಕೊಂಡು ಬರೋದ್ರಿಂದ ಹಂಗೆ ಮಾಡಿದ್ರು. ಹಿಂಗೋ ಬಂದ್ವಿ ಮನೆಗೆ. ಆಮೇಲೆ ಒಂದೇನು ಅಂತಂದರೆ ಲಾಸ್ಟು ನನ್ನ ಹಸ್ಬೆಂಡು ಅಂದರೆ ಮೊದಲು ಅವರು ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆಮೇಲೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆದ್ರಲ್ವಾ, ಅದಕ್ಕೆ ಸುಮಾರು ಜನಕ್ಕೆ ಅನಿಸುತ್ತೆ ಅವರು ಮೊದಲು ಬರ್ತಾ ಇರಲಿಲ್ಲ ಯಾಕೆ, ಇವಾಗ ಬರ್ತಾ ಇದ್ದಾರೆ ಯಾಕೆ ಅಂತ. ಆಮೇಲೆ ಇನ್ನು ಕೆಲವೊಬ್ಬರಿಗೆ ಅಂದರೆ ನನ್ನ ವ್ಯೂವರ್ಸಲ್ಲಿ ಮತ್ತು ನಮ್ಮ ಫ್ಯಾಮಿಲಿ ಅಂತ ಹೇಳಬಾರ್ದು, ಬಟ್ ಫ್ಯಾಮಿಲಿಯಲ್ಲಿ ಕೆಲವೊಬ್ರಿಗೆ ಅನಿಸಿದೆ ಬಲವಂತವಾಗಿ ನನ್ನ ಪ್ರೊಫೆಷನ್ಗೆ ಅವರನ್ನು ಹೇಳ್ಕೊಳ್ತಾ ಇದ್ದೀನಿ, ಬಲವಂತ ಮಾಡ್ತಾ ಇದ್ದೀನಿ, ನೀವು ಬಂದು ನನಗೆ ವಿಡಿಯೋ ಮಾಡಿ ನನ್ನ ಇದರಲ್ಲಿ. ಅದು ಸಾಧ್ಯನೇ ಇಲ್ದಲೇ ಇರೋ ಮಾತು. ನಾನು ಯಾರನ್ನೂ ಕರೆದಿಲ್ಲ, ಯಾರನ್ನೂ ಬಂದು ಸಹಾಯ ಮಾಡಿ ಅಂತ ಹೇಳಿಲ್ಲ. ಈಗ ಸ್ವಲ್ಪ ಫ್ರೀ ಟೈಮ್ ಇದ್ರು, ಇಷ್ಟು ದಿನ ಅವ್ರು ನಮ್ಮ ಜೊತೆ ಫ್ರೀಯಾಗಿ ಇದ್ದಿದ್ದಿಲ್ಲ, ಕೆಲಸ ಅಂತಿದ್ರು. ಸರಿ, ಅವರು ನಾನು ಒಬ್ಳೆ ಕಷ್ಟಪಡೋದಕ್ಕೆ ಸರಿ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದರು. ನನ್ನ ಹಸ್ಬೆಂಡ್ ಹೇಗೆ ಅಂತ ಅಂದರೆ, ನಾನು ಈ 13 ವರ್ಷದಲ್ಲಿ ನಾನು ಒಂದಿನೂ ಅವರು ಸೆಲ್ಫಿ ತೊಗೊಂಡಿರೋದು ನೋಡಿಲ್ಲ, ಮತ್ತು ನನ್ನ ಜೊತೆ ಒಂದಿನೂ ಸೆಲ್ಫಿ ಫೋಟೋ ತೊಗೊಂಡಿಲ್ಲ. ನಾನು ಎಲ್ಲಿ ನೀವು ಎಷ್ಟೇ ನನ್ನ ಹತ್ರ ಇರೋ ಎಷ್ಟು ಫೋಟೋ ಸರ್ಚ್ ಮಾಡಿದ್ರು ನನ್ನ ಕೈ ಮೇಲಿರುತ್ತೆ, ನಾನೇ ಸೆಲ್ಫಿ ತೊಗೊಂಡಿರ್ತೀನಿ. ಅಂದರೆ ಅವರು ಒಂದು ಸೆಲ್ಫಿ ಸಹ ತೊಗೊಳ್ಳೋಷ್ಟು ಫೋನನ್ನು ಅವರು ಯೂಸ್ ಮಾಡಲ್ಲ. ಆ ಥರ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಾನು ನನ್ನ ಕ್ರಿಯೇಟಿವ್ ವಿಡಿಯೋಗ್ರಫಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀನಿ, ಅವ್ರು ಮಾಡ್ತಾರೆ ಅಂತ ಅಂದರೆ ಅದು ನಾನೇ ನಂಬಕ್ಕಾಗ್ತಾ ಇಲ್ಲ. ನಾನು ಯಾರನ್ನೂ ಬಲವಂತ ಮಾಡಿಲ್ಲ, ನಿಜವಾಗ್ಲೂ ನಂದಾಯಿತು, ನನ್ನ ಕೆಲಸ ಆಯಿತು. ನಾನು ನಂಬಿರೋದು ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಇಷ್ಟು ಜನದ ಪ್ರೀತಿ ಸಂಪಾದನೆ ಮಾಡೋದು ಈ ಜನ್ಮದ ಪುಣ್ಯ. ನನಗೆ ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ನಿಜವಾಗ್ಲೂ ಕೆಲವೊಮ್ಮೆ ನಾವು ಎಷ್ಟೇ ಎಫರ್ಟ್ ಹಾಕಿರ್ರಿ, ನಾವು ಎಷ್ಟೇ ಪ್ಯೂರಾಗಿ 100% ವಿಡಿಯೋ ಮಾಡಿದ್ರು ನಮಗೆ ಇಷ್ಟು ಜನಗಳ ಪ್ರೀತಿ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ಬಟ್ ನಮಗೆ ಸಿಕ್ಕಿದೆ ಅಂತಂದರೆ ಯಾವ ಜನ್ಮದ ಪುಣ್ಯ ಮಾಡಿದ್ವೋ ಅಥವಾ ಯಾವ ಜನ್ಮದಲ್ಲಿ ಏನು ಅದೃಷ್ಟ ಮಾಡಿದ್ನೋ, ಈ ಜನ್ಮದಲ್ಲಿ ನನಗೆ ಇಷ್ಟು ಜನದ ಪ್ರೀತಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನನಗೆ ಅದು ಸಿಕ್ಕಿದೆ. ಅದಕ್ಕೆ ನಾನು ಗೌರವ ಕೊಡ್ತೀನಿ ನನ್ನ ಕೆಲಸಕ್ಕೆ. ಇವತ್ತಂತಲ್ಲ, ಅಕಸ್ಮಾತ್ ನಾನು ಇದರಿಂದ ಒಂದಿನ ಸೋತೋದೆ, ನಿಲ್ಲಿಸ್ದೆ, ಅಥವಾ ಇದು ನಾನು ಉಸಿರಿರೋ ತನಕ, ನನ್ನ ದೇಹದಲ್ಲಿ ಉಸಿರಿರೋ ತನಕನೂ ಈ ಮೆಮೊರಿ ಏನು ಈ ಯೂಟ್ಯೂಬಲ್ಲಿ ನಾನು ಜರ್ನಿ ಮಾಡಿದ್ದೀನಲ್ಲ, ಈ ಒಂದು ಜರ್ನಿಯನ್ನು ನಾನು ಯಾವಾಗಲೂ ನನ್ನ ಕೊನೆ ಉಸಿರು ಹೋಗೋ ತನಕನೂ ನೆನೆಸ್ಕೊತಾನೆ ಇರ್ತೀನಿ. ನಾನು ಯಾರಿಗೂ ಬಲವಂತ ಮಾಡಲ್ಲ, ಬನ್ನಿ ನಂಗೆ ವಿಡಿಯೋ ಮಾಡಿಕೊಡಿ, ನನಗೆ ಹೆಲ್ಪ್ ಮಾಡಿ. ನಿಜವಾಗ್ಲೂ ನಾನು ಯಾರನ್ನು ಬಲವಂತ ಮಾಡಿ ಮಾಡೋವಂಥ ಕೆಲಸನೂ ಅಲ್ಲ ಇದು. ಆ ಬಲವಂತದಲ್ಲಿ ಮಾಡೋಕ್ಕೆ ಹೋದರೆ ಆ ಕೆಲಸದ ಇದೇ ಹಾಳಾಗಿ ಹೋಗುತ್ತೆ. ನಿಜವಾಗ್ಲೂ ಆ ಕೆಲಸ ನಾವು ಮಾಡ್ತಾ ಇಲ್ಲ. ನನ್ನ ಹಸ್ಬೆಂಡ್ನ ನಾನೇನು ಬಲವಂತ ಬಂದು ಇನ್ವಾಲ್ವ್ ಮಾಡಿ ಅಂತ. ಇವಾಗಿಂದ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ನಾನು ಹೇಳಿದೆ ಊರಲ್ಲಿ ಕೆಲಸ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ, ಜಾಬಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಜಾಬು ಸಿಗುತ್ತೆ, ರೆಗ್ಯುಲರ್ ಅವ್ರು ಜಾಬ್ ಹೊರಟೋಗ್ತಾರೆ. ಆಮೇಲೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ, ಅದು ಇದು ಇದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಕೆಲಸ ಅವ್ರಿಗೆ, ನನ್ನ ಕೆಲಸ ನನಗೆ. ಫ್ಯಾಮಿಲಿಯಲ್ಲಿ ಸಮ್ ಟೈಮ್ ಅವ್ರ ಜೊತೆಲಿರೋ ಟೈಮನ್ನು ನಾನು ವಿಡಿಯೋ ಮಾಡಿ ಕೊಡ್ತೀನಿ. ಆಮೇಲೆ ಎಲ್ಲಾದರೂ ಹೊರಗಡೆ ಹೋದಾಗ ನನ್ನ ಮಗಳು ಜಾಸ್ತಿ ವಿಡಿಯೋ ಮಾಡೋದು, ನನ್ನ ಮಗಳೇ ನನಗೆ ಜಾಸ್ತಿ ವಿಡಿಯೋ ಮಾಡಿಕೊಡೋದು. ಕೆಲವೊಂದ್ಸರಿ ನನ್ನ ಹಸ್ಬೆಂಡ್ ಮಾಡಿದ್ದಾರೆ, ಈಗ ರೀಸೆಂಟಾಗಿ 1-2-3 ಮಂತ್ಸಿಂದ ಅಷ್ಟೇ. ಅದು ಬಿಟ್ಟರೆ ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ. ಆ್ಯಂಡ್ ಇದೆಲ್ಲ ಅವ್ರಿಗೆ ಬರೋದು ಇಲ್ಲ. ನಾನು ಹೇಳಿದ್ನಲ್ಲ, ಸೆಲ್ಫಿ ಸಹ ತೊಗೊಂಡಿಲ್ಲ ಅವರು. ಡಿಜಿಟಲ್ ಎಲ್ಲಿವರೆಗೂ ಮುಂದಕ್ಕೆ ಹೋಗಿದೆ. ಈಗ ಯಾರು ಎಲ್ಲಿ ನೋಡಿದ್ರು ಒಂದು ವಯಸ್ಸಾಗಿರೋ ಅಜ್ಜಿ ತಾತನೂ ಒಂದು ಸೆಲ್ಫಿ ಇಟ್ಕೊಳ್ತಾ ಇರ್ತಾರೆ, ಒಂದು ಫೋಟೋ ತಗೊಳ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಹಂಗೆ ಯಾವುದೋ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಈ ಜಾಗ ತುಂಬ ಚೆನ್ನಾಗಿದೆ, ಇದೊಂದು ಫೋಟೋ ತೆಗೆದಿಟ್ಕೊಳ್ಳೋಣ ಅನ್ನೋ ಅಂದರೆ ಆ ಮೆಂಟಾಲಿಟಿನೇ ಇಲ್ಲ. ಅವ್ರು ಡಿಜಿಟಲ್ ಏನು ಈ ಫೋನು, ಈ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಅವ್ರು ಅಷ್ಟು ಇನ್ವಾಲ್ವ್ ಆಗಿಲ್ಲ. ಸೊ ಹಾಗಾಗಿ ನಾನು ಅವರನ್ನು ಬಲವಂತ ಮಾಡೋಕ್ಕೂ ಆಗಲ್ಲ. ಅವ್ರ ಕೆಲಸ ಅವ್ರದ್ದು, ನನ್ನ ಕೆಲಸ ನಮ್ಮದು. ನಾನು ಅದರಲ್ಲೇ ತೃಪ್ತಿಯಾಗಿದ್ದೀನಿ, ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೊಂದಿಷ್ಟು ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಸುಮಾರು ಜನ ಅಣ್ಣ ಬರ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೂ ಅದು ಓಕೆ. ಇನ್ನೂ ಸ್ವಲ್ಪ ಜನ ಅವ್ರು ಯಾಕೋ ಬಲವಂತದಿಂದ ಮಾಡ್ತಾ ಇದ್ದಾರೆ, ಫೋರ್ಸ್ಫುಲಿ ನೀವು ಮಾಡಿಸ್ತಾ ಇದ್ದೀರಾ, ಹಾಗೆ ಹೀಗೆ ಅಂತೆಲ್ಲ. ಯಾರನ್ನು ಯಾವುದೇ ಕಾರಣಕ್ಕೂ ಬಲವಂತ ಮಾಡಿ ಒಂದಿನ ಕಟ್ಟಾಗ್ಬೋದು, 2 ದಿನ ಕಟ್ಟಾಗ್ಬೋದು, 3ನೇ ದಿನಕ್ಕಾಗೋದು ಕಟ್ಟಾಕಕ್ಕೆ ಸಾಧ್ಯ ಇಲ್ಲ. ಅದ್ರ ಕೆಲಸ ನಾನು ಮಾಡೋದು ಇಲ್ಲ. ಅಷ್ಟೇ, ನಾನು ಪ್ರೊಫೆಷ್ನಲ್, ನನ್ನ ಒಂದು ಈ ಕೆಲಸ ನನ್ನ ಜವಾಬ್ದಾರಿ, ಅದು ನಾನೇ ನಿಭಾಯಿಸಬೇಕು. ಸೊ ಅಷ್ಟೇ ನಾನು ಹೇಳಬೇಕು. ಯಾಕೆ ಕಲರ್ ಪೆನ್ಸಿಲ್ ಇಲ್ವಾ? ಒಂದು ಇಲ್ವಾ?
ಎಷ್ಟಮ್ಮು ತೊಗೊಂಡೆ ನೀನು ಕಲರ್ ಪೆನ್ಸಿಲ್ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಮಮ್ಮಿ. ನಾಳೆ ನೀನು ತೊಗೊಂಡ್ಮೇಲೆ ಅದು ನೀಟಾಗಿ ಇಟ್ಕೊಳ್ಳಲ್ಲ ಅಮ್ಮ. ನಾನೇ ನೋಡಿದ್ದೀನಿ ಎಲ್ಲ ಕಡೆ ಎರ್ಚಾಡ್ತಾ ಇರ್ತೀಯ. ಸರಿ ಹೋಗಿ ತೊಗೊಂಡು ಬಾ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಚಿಕ್ಕದು ಬರೀ 10 ಹಾಂ ಸರಿ ಸರಿ ಹೋಗಿ ತೊಗೊಂಡು ಬಾ. ಅದೆಲ್ಲ ಗಿಡ ಯಾಕೆ ಕಿತ್ತಾಕ್ತಾ ಇದೆಯಾ? ಹೋಮ್ವರ್ಕ್ ಬರ್ಕೋ ಅಂತಂದೆ. ನಾಳೆಯಿಂದ ಟ್ಯೂಷನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಅದು ಸ್ಟಡಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹೇಳ್ಕೊಡೋದಕ್ಕೆ ನನಗೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಅದಕ್ಕೆ ಟ್ಯೂಷನ್ ನೋಡ್ತಾ ಇದ್ದೀನಿ. ನನಗೆ ಆಗ್ತಾಯಿಲ್ಲ. ಕೆಲವೊಂದಿಷ್ಟು ಡೌಟ್ಸ್ ಎಲ್ಲ ಕೇಳಿದ್ರೆ, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ನಮಗಿಲ್ದಲ್ಲೇ ಅದನ್ನೆಲ್ಲ ಇವ್ರಿಗೆ ಕೊಟ್ಬಿಟ್ಟವ್ರೆ. ಅದನ್ನು ಹೇಳ್ಕೊಡು ಅಂತ ನಾನು ಎಲ್ಲಿಂದ ಹೇಳ್ಕೊಡ್ಲಿ, ನನಗೆ ಗೊತ್ತಾಗಲ್ಲ. ಅದಕ್ಕೆ ಸರಿ ಅಮ್ಮ ನೋಡ್ತಾ ಇದ್ದೀನಿ ಯಾವುದಾದ್ರೂ. ನನ್ನ ಮಗಳ ಜೊತೆ ಒಬ್ಬ ಹುಡುಗ ಹೋಗ್ತಾನಿಲ್ಲ ಆರ್ಮಿ ಸ್ಕೂಲ್ಗೆ ಅಲ್ಲಿವ, ಅವ್ರ ಅಮ್ಮ ಟೀಚರ್ ಅಂತೆ, ಅವರು ಟ್ಯೂಷನ್ ಮಾಡ್ತೀವಿ ಅಂತಂದರು. ಸರಿ ಅಲ್ಲೇ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಕಳಿಸ್ಬೇಕು. ಯಾವುದು ಏನೋ ಒಂದು ಮಕ್ಕಳಿಗೆ ಬೆಸ್ಟು ಅದನ್ನು ಮಾಡಬೇಕು. ಪ್ರೀತಮ್ ಯಾಕೆ ಇದ್ಕಿದಂಗೆ ಆ್ಯಕ್ಟಿಂಗ್ ಮಾಡ್ತೀಯ? ಇಷ್ಟೋ ತನಕ ಟಿ ವಿ ನೋಡ್ತಿದ್ದೆ ತಾನೇ? ರೈಮ್ಸ್ ಹಾಕ್ಕೊಟ್ಟಿದ್ದೀನಲ್ಲ. ಡ್ರಾಮಾ ಜೂನಿಯರ್. ಇವನಿಗೊಂದು ಯಾರಾದ್ರೂ ಪೆಟ್ ನೇಮ್ ಕೊಡ್ರಿ. ಇವ್ನು ಡ್ರಾಮಾ ನೋಡಿರೋರೆಲ್ಲರೂ ಇವನಿಗೆ ಏನಂತ ಕರಿಬೋದು ಅಂತ ಯಾವುದಾದ್ರೂ ಒಂದು ಒಳ್ಳೆ ಡ್ರಾಮಾ. ನಮ್ಮ ಮನೆ ಅಪ್ಪ ನೋಡಿ. ಏನಪ್ಪ, ನಮ್ಮ ಮನೆ ಪಕ್ಕದವ್ರು ಅವ್ರ ಮನೆಗೆ ಹೋಗ್ತಾನಲ್ಲ ಆಟ ಆಡೋಕ್ಕೆ, ಅವ್ರು ಹೇಳ್ತಾರೆ ಏನು ಡ್ರಾಮಾ ಮಾಡ್ತೀಯ ಪ್ರೀತಮ್ ನೀನು ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಸಖತ್ತಾಗಿತ್ತು ದಿನ. ಹಸ್ಬೆಂಡ್ ಇಲ್ದಲೆ 2 ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಒಂಥರ ಏನೋ ಮಾಡಿದೆ ಅನ್ನೋ ಥರ ಇದೆ. ಆಗುತ್ತೆ ನನ್ನ ಕೈಲೂ ನೋವು ಮಾಡ್ತೀನಿ ಅನ್ನೋ ಥರ. ಸೊ ನೋಡೋಣ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಪ್ಲೀಸ್ 1 ಲೈಕ್ ಅಷ್ಟೇ. ನಿಮಗೆ ಇನ್ನೇನು ಕೇಳಲ್ಲ, 1 ಲೈಕ್. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.